ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಸ್ವೀಕರಿಸಿದಂತಹ ಹಳೆಯ ಜಾತಿಗಣತಿ ವರದಿಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ತಡೆಯನ್ನು ಕೊಟ್ಟಿದೆ. ಹೊಸ ಜಾತಿಗಣತಿ ಮಾಡಿ ಅಂತ ಸರ್ಕಾರಕ್ಕೆ ಅವರು ಸೂಚನೆಯನ್ನ ನೀಡಿದ್ದಾರೆ. ಹಾಗಾದರೆ ಈಗಿರುವ ಜಾತಿ ಗಣತಿ ವರದಿಯನ್ನು ಹೈಕಮಾಂಡ್ ಬೇಡ ಅಂದಿದ್ದ ಯಾವ ಕಾರಣಕ್ಕಾಗಿ, ಹೊಸ ಜಾತಿ ಗಣತಿ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರಗಳು ಏನೇನು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಹೈಕಮಾಂಡ್ ಅವರು ನಮಗೆ ಹೇಳಿದ್ದಾರೆ, ಸರ್ವೆ ಆಗಿರೋದು 2015 ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ. ಜಾತಿ ಗಣತಿ ಅದು ಸಿಎಂ ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಗಣತಿ. ಸಾಮಾಜಿಕ ನ್ಯಾಯ, ಬಡವರಿಗೂ ಸರ್ಕಾರಿ ಸವಲತ್ತುಗಳು ಸಮಾನವಾಗಿ ಸಿಗಬೇಕೆಂಬ ಕಾರಣಕ್ಕೆ ಮಾಡಿದ್ದ ಗಣತಿ. ಯಾವಾಗ ಜಾತಿ ಗಣತಿ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಯಿತೋ ಈ ಗಣತಿಯ ಪರ ಮತ್ತು ವಿರುದ್ಧ ಧ್ವನಿಗಳು ಜೋರಾದ್ವು. ಜಾತಿ ಗಣತಿ ವರದಿಯನ್ನ ಅಂಗೀಕರಿಸಬೇಕು ಅಂತ ಅಹಿಂದ ವರ್ಗಗಳು ಮತ್ತು ತಿರಸ್ಕರಿಸಬೇಕು ಎಂದು ಪ್ರಬಲ ಸಮುದಾಯಗಳು ಕೂಗು ಎಬ್ಬಿಸಿದ್ದವು. ಇದೆಲ್ಲದರ ಪರಿಣಾಮವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ತೀರ್ಮಾನ ಕೈಗೊಳ್ಳೋದಿಕ್ಕೂ ಮೊದಲೇ ಕಾಂಗ್ರೆಸ್ ಹೈಕಮಾಂಡ್ ಹೊಸ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಸೂಚಿಸಿದೆ. ಇಷ್ಟಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಇಂಥದ್ದೊಂದು ತೀರ್ಮಾನಕ್ಕೆ ಬರಲು ಕಾರಣವಾಗಿರೋ ಅಂಶಗಳನ್ನು ನೋಡೋದಾದ್ರೆ, ದತ್ತಾಂಶ 10 ವರ್ಷದಷ್ಟು ಹಳೆಯದಾಗಿದ್ದು ಒಪ್ಪೋದು ಹೇಗೆ ಎಂಬ ಆಕ್ಷೇಪಗಳು ಕೇಳಿದ್ವು. ವರದಿಯಲ್ಲಿ ಹಲವು ಜಾತಿಗಳು ನಮೂದಾಗಿಲ್ಲ ಎಂಬ ಆರೋಪವೂ ಇತ್ತು. ಇಡೀ ವರದಿ ಅವೈಜ್ಞಾನಿಕ ಎಂದು ಒಕ್ಕಲಿಗ, ಲಿಂಗಾಯತ ವರ್ಗ ವಿರೋಧ ಮಾಡಿತ್ತು. ಆಯಾ ಸಮುದಾಯಗಳು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದವು. ಅಷ್ಟೇ ಅಲ್ಲ, ಖುದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಅಪಸ್ವರ ಎದ್ದಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೊಸ ವರದಿ ಆಗಬೇಕೆಂಬ ಅಭಿಪ್ರಾಯ ಮಂಡಿಸಿದ್ರು. ಈ ಎಲ್ಲವನ್ನ ಅಳೆದು ತೂಗಿರುವ ಹೈಕಮಾಂಡ್ ಇದೀಗ ಹೊಸ ಜಾತಿಗಣತಿಗೆ ಸೂಚಿಸಿದೆ. ಇಷ್ಟಕ್ಕೂ 2015ರಲ್ಲಿ ಶುರುವಾಗಿದ್ದ ಜಾತಿಗಣತಿಯ ವರದಿ ತಯಾರಾಗುವ ವೇಳೆ ಸರ್ಕಾರ ಬರೋಬ್ಬರಿ 168 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಆದ್ರೀಗ ಆ ವರದಿಯನ್ನ ತಾತ್ವಿಕ ಒಪ್ಪಿಗೆಗೆ ಸೀಮಿತಗೊಳಿಸಿ ಎಳ್ಳು ನೀರು ಬಿಡಲಾಗಿದೆ. ಜೊತೆಗೆ ಹೊಸ ವರದಿ ರೆಡಿ ಮಾಡಲು ಸರ್ಕಸ್ ಶುರುವಾಗಬೇಕಿದೆ. ಹೊಸ ಗಣತಿ ಬಗ್ಗೆ ದಿನಾಂಕ ನಿಗದಿಯಾಗಬೇಕು, ಯಾರಿಂದ ಸಮೀಕ್ಷೆ ನಡೆಸಬೇಕು ಎಂದು ನಿರ್ಧಾರವಾಗಬೇಕು. ಸಮಗ್ರ ಸಮೀಕ್ಷೆಗೆ 300 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಹಾಕಿದ್ದು ಹಣ ಹೊಂದಿಸೋದು ಹೇಗೆ? 90 ದಿನಗಳಲ್ಲಿ ಮರು ಸರ್ವೆ ಪೂರ್ಣಗೊಳಿಸಬೇಕೆಂಬ ಡೆಡ್ಲೈನ್ ಇದೆ. ಆದರೆ ಈಗ ಸರ್ವೆ ನಡೆಸಿದ್ರೆ ವರದಿ ಬರಲು ಎಷ್ಟು ದಿನ ಆಗುತ್ತೆ ಎಂಬುದೂ ಗೊತ್ತಿಲ್ಲ. ಅಸಮಾಧಾನಗೊಳ್ಳುವ ಅಹಿಂದ ವರ್ಗದ ಮನವೊಲಿಕೆ ಮಾಡುವುದೂ ಕೂಡ ಸರ್ಕಾರಕ್ಕೆ ಅತಿದೊಡ್ಡ ಸವಾಲಾಗಲಿದೆ. ಇನ್ನು ಆನ್ಲೈನ್ ಮೂಲಕ ಗಣತಿ ಮಾಡ್ತೇವೆ ಅಂತಾರೆ ಡಿಕೆ ಶಿವಕುಮಾರ್. ಅದು ಸಾಧ್ಯವಾ ಅನ್ನೋ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ. ಹೊಸ ಗಣತಿ ಅನ್ನೋವಾಗಲೇ ಡಿಕೆ ಶಿವಕುಮಾರ್ ಸುತ್ತಲೂ ಇದೀಗ ಸಮುದಾಯಗಳ ನಾಯಕರು ದುಂಬಾಲು ಬಿದ್ದಿದ್ದಾರೆ. ಹೊಸ ಸರ್ವೆ ಸ್ವಾಗತಿಸಿರುವ ವೀರಶೈವ ಸಮಾಜ, ಒಕ್ಕಲಿಗ ಸಮುದಾಯದ ನಾಯಕರು ಡಿಕೆ ಶಿವಕುಮಾರ್ ಜೊತೆ ಈಗಾಗಲೇ ಚರ್ಚೆ ಮಾಡುತ್ತಿದ್ದಾರೆ. ಜೈನ, ಬಂಟ, ಬೆಸ್ತ, ಲಂಬಾಣಿ ಸಮುದಾಯದ ಮನವಿ ಸ್ವೀಕರಿಸಿರುವ ಡಿಕೆಶಿ ಜಾತಿಗಳ ಬಗ್ಗೆ ನಿಜ ಹೇಳಿ ಬರೆಸಿ ಗೊಂದಲ ಬೇಡ ಎಂಬ ಸಲಹೆ ನೀಡಿದ್ದಾರೆ. ಏನ್ ಆಗಿರೋಂತ ಸೆನ್ಸಸ್ ಏನು ವೇಸ್ಟ್ ಏನ್ ಆಗಲ್ಲ. ನಮ್ ಶಾಸಕರುಗಳು ಬೇರೆಯವರೆಲ್ಲ ಬಂದಿಲ್ಲ, ಅವ್ರಿಗೆಲ್ಲ ಒಪಿನಿಯನ್ ಇದೆ. ಈ ವೈಜ್ಞಾನಿಕವಾಗಿ ಏನೆಲ್ಲ ಮನೆ ಹೋಗಿ ಮಾಡಿದ್ದಾರೆ. ಚೀಟಿ ಕೂಡ ಎಲ್ಲ ಪ್ರಯತ್ನ ಮಾಡಿದ್ರು ನಮ್ಮ ಅಧಿಕಾರಿಗಳು. ಹಾಗಾದ್ರೆ ನಮ್ ಟೀಚರ್ಸ್ಗಳು ಎಲ್ಲ ಹೋಗಿ ಮಾಡಿದವರೆಲ್ಲ ಸರಿನಿಲ್ವಾ? ಕೆಲವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಷ್ಟೇ. ಸಿಎಂ ಸಿದ್ದರಾಮಯ್ಯ ಕೂಡ ಹೊಸ ಗಣತಿ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಜಾತಿ ಗಣತಿ ಅನ್ನೋದು ಕಾಂಗ್ರೆಸ್ ಪಕ್ಷದ ಅಜೆಂಡಾ. ಹೈಕಮಾಂಡ್ ನಿರ್ದೇಶನದಂತೆ ಹೊಸ ಸಮೀಕ್ಷೆ ಮಾಡುತ್ತಿದ್ದೇವೆ ಎಂದಿದ್ದಾರೆ. ಸರ್ವೆ ಆಗಿರೋದು 2015-16 9 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ. ಅದಕ್ಕೆ ಹೊಸ ಸರ್ವೆ ಮಾಡಿ ಎನ್ಯುಮರೇಷನ್ ಮಾತ್ರ, ನಾಟ್ ಆಲ್, ದ ಎಂಟೈರ್ ರಿಪೋರ್ಟ್ ರಿಜೆಕ್ಟ್ ಮಾಡೋದು. ಇನ್ನು ಜಾತಿ ಗಣತಿ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ರಾಜಕೀಯ ಜಟಾಪಟಿಯೇ ನಡೆಯುತ್ತಿದೆ. ಕೇಂದ್ರ ಸರ್ಕಾರ ಕೂಡ ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನೂ ಮಾಡಲು ನಿರ್ಧರಿಸಿದೆ. ಹೀಗಿರುವಾಗ ರಾಜ್ಯ ಸರ್ಕಾರವೂ ಮತ್ತೊಂದು ಅನ್ನೋದು ಎಷ್ಟು ಸಮಂಜಸ ಎಂಬುದು ಬಿಜೆಪಿಗರ ಪ್ರಶ್ನೆ. ಇದರಿಂದಾಗಿ ದುಡ್ಡು ವ್ಯರ್ಥ ಆಗೋದಷ್ಟೇ ಅಲ್ಲ, ಅಲ್ಲೊಂದು ಇಲ್ಲೊಂದು ಲೆಕ್ಕ ಬಂದ್ರೆ ಗೊಂದಲ ಆಗುತ್ತೆ ಅನ್ನೋದು ಬಿಜೆಪಿಗರ ವಾದ. ರಿವೈಸ್ ಮಾಡ್ಕೊಂಡಿರೋದು ಒಳ್ಳೇದು. ಬಟ್ ಏನಂದ್ರೆ ಕೇಂದ್ರ ಸರ್ಕಾರ ಮಾಡ್ತಿರೋದ್ರಿಂದ ತಿರುಗಿ ಹಣ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ. ಮತ್ತು ವ್ಯಾಲಿಡಿಟಿ, ಈಗ ನೀವು ಒಂದು ಮಾಡೋದು, ಕೇಂದ್ರ ಸರ್ಕಾರ ಮಾಡಿದಾಗ ವ್ಯಾಲಿಡಿಟಿ ಗೊಂದಲ ನಿರ್ಮಾಣ ಮಾಡೋದು, ಇವೆಲ್ಲವೂ ಗೊಂದಲ ಮಾಡಬಾರದು. ನೋಡಿ, ಕೇಂದ್ರ ಗಣತಿಯಲ್ಲಿ ಒಂದು ವ್ಯತ್ಯಾಸ ಇದೆ. ಅಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಭಾಗಗಳೇನಿದಾವಲ್ಲ, ಆ ಅಂಶಗಳು ಅದರಲ್ಲಿ ಬಹುಶಃ ಇರೋದಲ್ಲ. ಕೇವಲ ಅದು ಜಾತಿ ನಮೂದನೆ ಆಗ್ತದೆ ಅಷ್ಟೇ ಹೊರತು ಈ ಸೋಷಿಯೋ ಎಕನಾಮಿಕ್ ಸ್ಟಡಿ ಏನಿದೆಲ್ಲ ಅದು ಬಹುಶಃ ಒಳಗೊಂಡಿರಂಗಿಲ್ಲ ಅಂತ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಮರು ಸರ್ವೆ ಮಾಡ್ತಾರೆ ಅಂತ ಹೇಳ್ತೀನಿ. ನಿನ್ನೆ ಆಗಿರ್ತಕ್ಕಂಥ ಹೇಳಕತ್ತೀನಿ. ಈಗ ನಾವು ಇಷ್ಟೆಲ್ಲ ಕ್ಲಿಯಾರಿಟಿ ಕೊಡ್ತೀವಿ, ಆ ಪುಣ್ಯಾತ್ಮರಲ್ಲಿ ಸಿಗ್ತಾರೆ.
ವರ್ಷಗಟ್ಟಲೆ OBC ಸರ್ವೆನೇ ಬೇಡ ಅಂತ ಹೇಳಿದವರು ಅವ್ರ ಪುಣ್ಯಾತ್ಮರು ಏನ್ ಹೇಳ್ತಾರೆ ಇವಾಗ? ಆದರೆ ಇವತ್ತು ಏಕಾಏಕಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳು ಹೇಳಿದ ತಕ್ಷಣನೇ ದತ್ತಾಂಶ ಸರಿ ಇಲ್ಲ, ಆ ಕಾರಣಕ್ಕೋಸ್ಕರ ಈ ವರದಿಯನ್ನ ಕೈ ಬಿಡಬೇಕು ಅಂತಂದಾಗ ಒಂದು ಮರು ಶಬ್ದವನ್ನ ಮಾತಾಡದೆ ಹೈಕಮಾಂಡಿನ ಎದುರು ಬೆಕ್ಕಿನ ಮರೆಯಂತೆ ಕುಳಿತುಕೊಂಡು ವಾಪಸ್ ಬಂದಿರುವಂತದ್ದು ಹಿಂದುಳಿದ ವರ್ಗಕ್ಕೆ ಮಾಡಿದಂತ ಅನ್ಯಾಯ ಇದು. ಈ ಎಲ್ಲದರ ಮಧ್ಯೆಯೇ ರಾಜ್ಯ ಸರ್ಕಾರದ ಹೊಸ ಜಾತಿಗಣತಿ ನಿರ್ಧಾರವನ್ನ ಸ್ವಾಮೀಜಿಗಳು ಸ್ವಾಗತಿಸಿದ್ದಾರೆ. ಆಗಿರುವ ಗೊಂದಲ, ಗೋಜಲು, ಅಸಮಾಧಾನಗಳಿಗೆಲ್ಲವೂ ಹೊಸ ಸರ್ವೆ ಮಾಡೋದೇ ಸೂಕ್ತ ಪರಿಹಾರ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಜಾತಿ ಜನಗಣತಿಯನ್ನ ಪುನಃ ಪರಿಶೀಲನೆ ಮಾಡಿ ಯಾವ ಜಾತಿಗಳಿಗೂ ಕೂಡ ಅನ್ಯಾಯವಾಗದಂತೆ ಜಾತಿ ಗಣತಿಯನ್ನ ಪುನಃ ಮಾಡುವುದರ ಮೂಲಕ ಸರ್ಕಾರ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹಿಸ್ತೇವೆ. ಸರಿಯಾಗಿ ಜಾತಿ ಗಣತಿ ಆಗಬೇಕು, ಮತ್ತೆ ಯಾವುದೇ ರೀತಿಯ ಅನುಮಾನಗಳು ಬರಲಾರದ ರೀತಿಯಲ್ಲಿ ಜಾತಿ ಗಣತಿಯನ್ನು ಮಾಡಿ ಅದನ್ನು ಸಾರ್ವಜನಿಕರಿಗೆ ತೃಪ್ತಿಯಾಗೋ ರೀತಿಯಲ್ಲಿ ಮಾಡೋದು ತುಂಬ ಒಳ್ಳೆಯದು. ಕರೆಕ್ಟವಾಗಿ ತಮ್ಮ ಊರಿನಿಂದ ತಮ್ಮ ಧರ್ಮ ಜಾತಿ ಸರಿಯಾಗಿ ಅದನ್ನ ಮಾಡಿ ಗೌರ್ಮೆಂಟ್ ತಿಳಿಸಬೇಕು, ಆನ್ಲೈನ್ ತಿಳಿಸಬಹುದು. ಹಾಗೆ ಮರು ಜಾತಿ ಗಣತಿ ಮಾಡುವ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದೆ ರಾಜ್ಯ ಒಕ್ಕಲಿಗರ ಸಂಘ. ಡಿಜಿಟಲ್ ವ್ಯವಸ್ಥೆ ಮೂಲಕ ಸರಿಯಾದ ಜಾತಿ ಗಣತಿ ಮಾಡಬೇಕೆಂದು ಆಗ್ರಹಿಸಿದೆ. ನ್ಯಾಯಯುತವಾಗಿ ಆಗಲಿ, ಪ್ರತಿಯೊಬ್ಬರ ಮನೆಗೂ ಹೋಗಲಿ, ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯಬದ್ಧವಾಗಿ ಅವರವರ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಅವರು ಮಾಡಿಸ್ಲಿ. ಇದೀಗ ಹೊಸ ಗಣತಿ ಬಗ್ಗೆ ಹೊಸ ಲೆಕ್ಕಾಚಾರಗಳು ಆಗ್ತಿವೆ. ಸರ್ಕಾರದ ನಿರ್ಧಾರದ ಬಗ್ಗೆ ಶೋಷಿತ ಸಮುದಾಯಗಳಿಂದ ಕಾದು ನೋಡುವ ತೀರ್ಮಾನ ಆಗಿದೆ. ಸಚಿವ ಸಂಪುಟ ಸಭೆವರೆಗೂ ಯಾವುದೇ ತೀರ್ಮಾನ ಕೈಗೊಳ್ಳದಿರಲು ನಿರ್ಧಾರ ಮಾಡಲಾಗಿದೆ. ಹೀಗಾಗಿ ಈ ಎಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಲಾಭ ತರುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಮತ್ತೊಮ್ಮೆ ಜಾತಿಗಣತಿ ಮಾಡೋದ್ರಿಂದ ಸಿದ್ದರಾಮಯ್ಯ ಮತ್ತಷ್ಟು ಸಮಯಕ್ಕೆ ಸೇಫ್ ಆಗ್ತಾರಾ? ಜಾತಿಗಣತಿ ಮುಗಿಯುವವರೆಗೂ ಸಿಎಂ ಬದಲಾವಣೆ ಚರ್ಚೆ ಮುಂದೂಡಿಕೆಯಾಗುತ್ತಾ? ನವೆಂಬರ್ನಲ್ಲಿ ಸಿಎಂ ಕುರ್ಚಿ ಸಿಗುವ ವಿಶ್ವಾಸದಲ್ಲಿರುವ ಡಿಕೆ ಶಿವಕುಮಾರ್ಗೆ ಇನ್ನಷ್ಟು ನಿರಾಸೆಯಾಗುತ್ತಾ ಎಂಬೆಲ್ಲ ಕುತೂಹಲಕಾರಿ ಪ್ರಶ್ನೆಗಳೂ ಎದ್ದಿವೆ. ಜಾತಿಗಣತಿಯ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಅಧಿಕೃತ ತೀರ್ಮಾನ ಹೊರಬಿದ್ದ ಮೇಲಷ್ಟೇ ಈ ಪ್ರಶ್ನೆಗಳಿಗೆ ಉತ್ತರ ಸ್ಪಷ್ಟಗೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.